ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ವೀಕ್ಷಕರಿಗೆ ಶುಭಾಶಯಗಳು. ಈಗಾಗಲೇ ನಾನು 48ನೇ ಎಪಿಸೋಡನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಈಗ 49ನೇ ಎಪಿಸೋಡನ್ನು ಹೇಳುತ್ತಿದ್ದೇನೆ. 48ರಲ್ಲಿ ಅಡಿಗೆ ಮನೆಯು ಯಾವ ಭಾಗದಲ್ಲಿ ಇರಬೇಕು, ಈಶಾನ್ಯದಲ್ಲಿ ಅಡಿಗೆ ಮನೆ ಇದ್ದರೆ ಏನು ತೊಂದರೆ ಎಂಬ ವಿಷಯವಾಗಿ ಕೂಲಂಕುಷವಾಗಿ ತಿಳಿಸಿದ್ದೇನೆ. ಅದಕ್ಕೆ ತಾವು ತಿದ್ದಿಕೊಳ್ಳುತ್ತೀರೆಂದು ನಾನು ಅಂದುಕೊಂಡಿದ್ದೇನೆ. ಸರಿ, ಈಗ ಮತ್ತೆ ಮುಂದೆ ಇದೇ ಅಡಿಗೆ ಮನೆಯ ವಿಷಯವಾಗಿ ಬೇರೆ ಸ್ಥಳದಲ್ಲಿ, ಅಂದರೆ ದಕ್ಷಿಣದ ಭಾಗದಲ್ಲಿ ಅಡಿಗೆ ಮನೆಯು ಇತ್ತು ಎಂದರೆ ಅದರ ಪರಿಣಾಮಗಳು ಏನಾಗುತ್ತವೆ ಎಂಬುದು ವಿಷಯದ ಬಗ್ಗೆ ಸವಿಸ್ತಾರವಾಗಿ ತಿಳಿಸುತ್ತೇನೆ. ಏನೆಂದರೆ, ದಕ್ಷಿಣದಲ್ಲಿ ಅಡಿಗೆ ಮನೆ ಇತ್ತು ಎಂತಂದರೆ ಅದು ಬಹಳ ಕಷ್ಟ ನಷ್ಟಗಳಿಗೆ, ಇಲ್ಲ ಸಲ್ಲದ ಕಷ್ಟಗಳಿಗೆ, ಇಲ್ಲ ಸಲ್ಲದ ಆಪಾದನೆಗಳಿಗೆ, ಇಲ್ಲ ಸಲ್ಲದ ನಿಂದನೆಗಳಿಗೆ ಆ ಮನೆಯಲ್ಲಿ ವಾಸಿಸುವರು ಹೆಣ್ಣಾಗಲಿ ಗಂಡಾಗಲಿ ಇತರರಾಗಲಿ ಒಬ್ಬ ಮಕ್ಕಳಾಗಲಿ ಅವರು ಯಾವುದೇ ರೀತಿಯಿಂದ ಎಂಥವರೇ ಆದರೂ ಅಲ್ಲಿ ಕಷ್ಟ ನಷ್ಟ ಆಪಾದನೆಗಳು ಕೆಟ್ಟ ನುಡಿಗಳು ಕೇಳಬೇಕಾಗುತ್ತದೆ. ಆ ಮನೆಯಲ್ಲಿ ವಾಸಿಸುವವರಿಗೆ ಇತರರು ಚುಚ್ಚು ಮಾತಿನಿಂದ ನಿಂದಿಸುವರುಂಟು. ಮನುಷ್ಯನಿಗೆ ಯಾವುದೇ ಆಗಲಿ ಚುಚ್ಚು ಮಾತಿನಿಂದ ನಿಂದಿಸಿದರೆ ತಾನು ಮಾಡದೇ ಇದ್ದರೂ ತಪ್ಪಿನಿಂದ ಅವನು ಚುಚ್ಚು ಮಾತಿನಿಂದ ಅವನು ಮನಸ್ಸು ಕುಗ್ಗಿ ಹೋಗುತ್ತದೆ, ಅವನ ಅಭಿವೃದ್ಧಿಯು ಕುಗ್ಗಿ ಹೋಗುತ್ತದೆ. ಅವನು ಯಾವುದೇ ರೀತಿಯಿಂದ ತನ್ನ ಕುಟುಂಬವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಆಗುವುದಿಲ್ಲ. ಏಕೆಂದರೆ ಅವನು ಅದರ ಬಗ್ಗೆ, ಜನರ ನಿಂದನೆಯ ಬಗ್ಗೆ ಇಡೀ ಕುಟುಂಬವು ಚಿಂತೆ ಮಾಡುತ್ತಾ ಅವರು ತಮ್ಮ ಅಂಜುತ್ತಾ ಜೀವನ ಸಾಗಿಸಬೇಕಾಗುತ್ತದೆ. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ತಾವು ಪೂರ್ವ ಆಗ್ನೇಯಲ್ಲಿ, ಅಂದರೆ ಆಗ್ನೇಯ ಭಾಗದಲ್ಲಿ ಮನೆಯನ್ನು, ಅಂದರೆ ಅಡಿಗೆ ಮನೆಯನ್ನು ನಿರ್ಮಿಸಿಕೊಂಡು ಪೂರ್ವ ಅಭಿಮುಖವಾಗಿ ನಿಂತುಕೊಂಡು ಅಡಿಗೆ ಮಾಡುವುದರಿಂದ ಉಳಿದ ಈಗಾಗಲೇ ದಕ್ಷಿಣದ ಭಾಗದ ಅಲ್ಲಿ ನಡೆಯುವಂಥ ತೊಂದರೆಗಳು ನಿಮಗೇನಾದರೂ ಇದ್ದರೆ ನೀವು ಮರು ವಿಂಗಡಣೆ, ಅಂದರೆ ನಿಮ್ಮ ಮನೆಯನ್ನು ದಕ್ಷಿಣದ ಆಗ್ನೇಯ ಭಾಗದಲ್ಲಿ ಅಡಿಗೆ ಮನೆಯನ್ನು ನಿರ್ಮಿಸಿ ಪೂರ್ವ ಅಭಿಮುಖವಾಗಿ ನಿಂತು ಅಡಿಗೆ ಮಾಡಿದರೆ ಕೆಲವೇ ದಿನಗಳಲ್ಲಿ ಈಗಾಗಲೇ ನಾನು ಹೇಳಿದಂಥ ಕೆಲವು ನಿಂದನೆ ಆಪಾದನೆಗಳು ನಿಂತು ಹೋಗುತ್ತವೆ. ಅವಾಗೆ ನೀವು ಧೈರ್ಯದಿಂದ ನಿಮ್ಮ ಕುಟುಂಬವನ್ನು ಮುನ್ನಡೆಸಲಿಕ್ಕೆ ಸಶಕ್ತರಾಗುತ್ತೀರೆಂದು ಹೇಳುತ್ತೇನೆ. ಇದು ಬಹಳ ಗಂಭೀರವಾದ ವಿಷಯ. ನೀವು ಅಕ್ಕಪಕ್ಕದಲ್ಲಿ ಯಾರೇ ಮನೆಯಲ್ಲಿ, ನಿಮ್ಮ ಮನೆಯಲ್ಲೇ ಆಗಲಿ ಇತರರ ಮನೆಯಲ್ಲೇ ಆಗಲಿ ಈ ರೀತಿ ಇರುವುದುಂಟು. ಅದಕ್ಕೆ ನೀವು ಬಹಳ ಎಚ್ಚರಿಕೆಯಿಂದ ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಇಂಥ ತಪ್ಪುಗಳು ಏನು ಇದ್ದರೆ ಈ ತಪ್ಪುಗಳನ್ನು ತಿದ್ದಿಕೊಂಡು ನೀವು ನಿಮ್ಮ ಕುಟುಂಬವನ್ನು ಸಂತೋಷದಿಂದ ಮುನ್ನಡೆಸುತ್ತೀರೆಂದು ನಾನು ಆಶಿಸುತ್ತೇನೆ. ಅದಕ್ಕೆ ವಾಸ್ತುಶಾಸ್ತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕೆಂದು ಹೇಳುತ್ತೇನೆ. ಇದು ವಾಸ್ತುಶಾಸ್ತ್ರ ಎನ್ನುವುದು ಬಹಳ ಅತ್ಯಂತ ಅಮೂಲ್ಯವಾದದ್ದು. ಇದು ಏನು ಎಂದರೆ ಕೆಲವೊಬ್ಬರು ಇದಕ್ಕೆ ಅಪಹಾಸ್ಯ ಮಾಡುವುದುಂಟು. ನಾನು ಕೇಳಿದ್ದೇನೆ, ಒಬ್ಬ ವ್ಯಕ್ತಿಯು ತನ್ನ ಶಾಸ್ತ್ರಗಳಲ್ಲಿ, ಅಂದರೆ ವೈಜ್ಞಾನಿಕವಾಗಿ ವೈದ್ಯರು ಮನುಷ್ಯನಿಗೆ ಮನಸ್ಸಿಗೆ ದೇಹ ಕೆಟ್ಟರೆ, ಅಂದರೆ ಆರೋಗ್ಯ ಕೆಟ್ಟರೆ ವೈದ್ಯರ ಥರ ಹೋಗುತ್ತಾರೆ. ಆದರೆ ಯಾವುದೇ ಒಂದು ಮೆಷನ್, ಸೈಕಲ್ ಮೋಟಾರ್ ಆಗಿರಬಹುದು ಅಥವಾ ವೆಹಿಕಲ್ ಆಗಿರಬಹುದು, ಕಾರ್ ಆಗಿರಬಹುದು, ತಮ್ಮ ಇತರಾದಿಗಳು ಯಾವುದೇ ಆಗಿರಬಹುದು ಮಿಷನ್ಗಳು, ಅವು ಕೆಟ್ಟಾಗ ನೀವು ಮೆಕ್ಯಾನಿಕ್ ಹತ್ತಿರ ಹೋಗುತ್ತೀರಿ. ಅದೇ ಬಿಟ್ಟು ತಾವು ಮೆಕ್ಯಾನಿಕನ್ನು ಹತ್ತಿರ ಬಿಟ್ಟು ವೈದ್ಯರ ಹತ್ತಿರಿಗೆ ಹೋದರೆ ನಿಮ್ಮ ಸೈಕಲ್ ಮೋಟಾರನ್ನು, ವಾಹನವನ್ನು ವೈದ್ಯರು ಎಂದೂ ರಿಪೇರಿ ಮಾಡಿಕೊಡುವುದಿಲ್ಲ. ಅದಕ್ಕೆ ಅದೇ ವೈದ್ಯರ ಹತ್ತಿರ ಮನುಷ್ಯನಿಗೆ ಇಲ್ಲಂದರೆ ಹುಷಾರಿಲ್ಲಂದರೆ ವೈದ್ಯರ ಹತ್ತಿರ ಬಿಟ್ಟು ಮೆಕ್ಯಾನಿಕ್ ಹತ್ತಿರ ಹೋದರೆ ಅಲ್ಲಿ ಆ ಮೆಕ್ಯಾನಿಕ್ಕು ನಿಮ್ಮ ದೇಹಕ್ಕೆ ನಿಮಗೆ
ಯಾವುದೇ ಬೇರೆ ಇತರಾದಿಗಳನ್ನು ರೋಗಗಳಿದ್ದರೆ ನೋಡುವುದಕ್ಕೆ ಅಸಾಧ್ಯವಾದ ಮಾತು. ಅದಕ್ಕೆ ಯಾವ ವೈದ್ಯನು, ಉದಾಹರಣೆಗೆ ಮೋಟಾರ್ ವಾಹನಗಳಿಗೆ ಮೆಕ್ಯಾನಿಕೇ ವೈದ್ಯನು, ಮನುಷ್ಯನಿಗೆ ವೈದ್ಯರು. ಉದಾಹರಣೆಯಾಗಿ ಹೇಳಬೇಕೆಂದರೆ ಈ ರೀತಿ ಇರುತ್ತದೆ. ಅದಕ್ಕೆ ತಾವು ಈ ವಾಸ್ತು ಎಂಬುವುದು ಅದು ಒಂದು ಅಂಗ. ಈ ವಾಸ್ತು ಎಂಬ ಅಂಗದಲ್ಲಿ ತಾವು ಮನೆಯನ್ನು ನಿರ್ಮಿಸಿಕೊಳ್ಳುವ ಕಾಲಕ್ಕೆ ವಾಸ್ತು ಒಳ್ಳೆ ನುರಿತ ವಾಸ್ತುಶಾಸ್ತ್ರಜ್ಞರನ್ನು ಕೇಳಿ ತಿಳಿದುಕೊಂಡು ಮನೆಯನ್ನು ಕಟ್ಟಬೇಕು. ಒಬ್ಬ ವ್ಯಕ್ತಿಯು ಮನೆಯನ್ನು ಕಟ್ಟಿದರೆ ಅದು 3 ತಲೆಮಾರಿನವರೆಗೆ ಇರುತ್ತದೆ. ಉದಾಹರಣೆಗೆ ಒಬ್ಬ ವ್ಯಕ್ತಿಯು ಮನೆ ಕಟ್ಟುವ ಕಾಲಕ್ಕೆ ಅದೆಷ್ಟು ಕಷ್ಟಪಟ್ಟಿರುತ್ತಾನಂತ ಹೇಳತೀರದು. ತಾನು ಕಟ್ಟುವ ಕಾಲಕ್ಕೆ 40ರಿಂದ 50 ವರ್ಷ ವಯಸ್ಸಿನವನಿರುತ್ತಾನೆ. ಕಟ್ಟಿದ ನಂತರ ಆ ಮಗನು ಅದರಲ್ಲಿ ಇರುತ್ತಾನೆ, ಮೊಮ್ಮಗನು ಅದರಲ್ಲಿ ಇರುತ್ತಾನೆ. ಇಡೀ ಕುಟುಂಬ 3ನೇ ಸ್ಥಳಕ್ಕೆ ಇದಕ್ಕೆ ಬರುವ ಕಾಲಕ್ಕೆ ಸರ್ವನಾಶವಾಗಿ ಸರ್ವ ರೀತಿಯಿಂದ ಕೆಟ್ಟದ ರೀತಿಯಿಂದ ವಾಸ್ತುಕ್ಕೆ ವಿರುದ್ಧವಾಗಿ ಕಟ್ಟಿದ್ದೇ ಆದರೆ ತಾವು ಬಹಳ ತೊಂದರೆಗೆ ಸಿಲುಕುತ್ತೀರಿ. ಅದಕ್ಕೆ ಮನೆಯ ಕಟ್ಟುವ ಕಾಲಕ್ಕೆ ಮಾತ್ರ ಬಹಳ ಎಚ್ಚರಿಕೆಯಿಂದ ಒಳ್ಳೆಯ ನುರಿತ ವಾಸ್ತುಶಾಸ್ತ್ರಜ್ಞರನ್ನು ಕರೆದುಕೊಂಡು ತಾವು ಸಲಹೆ ಪಡೆದು ಅದು ಎಷ್ಟೋ ದುಡ್ಡು ಖರ್ಚು ಮಾಡುತ್ತಿದ್ದೀರಿ, ಆದರೆ ವಾಸ್ತುಶಾಸ್ತ್ರಜ್ಞನನ್ನು ಕೇಳುವುದಕ್ಕೆ ಹಿಂಜರಿಯುತ್ತೀರಿ. ನೋಡಿ ಹೇಗಿದೆ ಕಾಲ. ಒಬ್ಬವನ ಆರೋಗ್ಯ ಕೆಟ್ಟರೆ ಇಡೀ ಕುಟುಂಬ ಹೋಗಿ ನಿಂತು ಮಾಡುತ್ತದೆ. ಆದರೆ ಒಂದು ಮನೆ ಕೆಟ್ಟರೆ ಇಡೀ ಕುಟುಂಬವು ಆರೋಗ್ಯವಿಲ್ಲದೆ ಇರುತ್ತದೆ. ಅವನ ರಕ್ಷಣೆಗೆ ಯಾರೂ ಬರುವುದಿಲ್ಲ. ಒಬ್ಬ ವ್ಯಕ್ತಿಯು ಆರೋಗ್ಯ ಕೆಟ್ಟರೆ ಇಡೀ ಕುಟುಂಬ ಹೋಗಿ ವೈದ್ಯರ ಹತ್ತಿರ ಹೋಗಿ ನಿಲ್ಲುತ್ತದೆ. ಆದರೆ ಅದೇ ಮನೆಯಲ್ಲಿ ವಾಸ್ತು ಎಂಬುದು ಕೆಟ್ಟಿದ್ದರೆ ಇಡೀ ಕುಟುಂಬ ರೋಗಗ್ರಸ್ತವಾಗುತ್ತದೆ. ಆವಾಗ ನಿಮ್ಮ ನೆರವಿಗೆ ಬರದಂತೆ ಯಾರೂ ಬರುವುದಿಲ್ಲ. ಇಡೀ ಕುಟುಂಬ ರೋಗಿಗಳಾದರೆ ಯಾರೂ ಕೇಳುವುದಿಲ್ಲ. ಅದಕ್ಕೆ ನೀವು ಇಡೀ ಕುಟುಂಬ ರೋಗಿಗಳಾಗುವುದಕ್ಕಿಂತ ಮುಂಚಿತವಾಗಿ ನೀವು ವಾಸ್ತುಶಾಸ್ತ್ರವನ್ನು ಅರಿತುಕೊಂಡು ದಕ್ಷಿಣದ ಭಾಗದಲ್ಲಿ ಅಡಿಗೆ ಮನೆಯನ್ನು ಮಾಡದೆ ಪೂರ್ವಾಗ್ನೇಯದಲ್ಲಿ ಅಡಿಗೆಯನ್ನು ಮಾಡಿ ಪೂರ್ವ ಅಭಿಮುಖವಾಗಿ ನಿಂತುಕೊಂಡು ಅಡಿಗೆ ಮಾಡಿ ನೀವು ಒಳ್ಳೆಯ ಸುಖ ಜೀವನ ಅನುಭವಿಸಿರೆಂದು ಹೇಳುತ್ತೇನೆ. ಹಾಗೂ ನಾನು ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮುಖ್ಯವಾದ ವಿಷಯವೆಂದರೆ ನಾನು ಇದೇ ಅಡಿಗೆ ಮನೆಯ ವಿಷಯವಾಗಿ ಕೂಲಂಕುಷವಾಗಿ ತಿಳಿಸುತ್ತೇನೆ. ಭಾಳ ವಿಶೇಷವಾದ ಮಹತ್ವವಿದೆ. ಇದನ್ನು ನೈಋತ್ಯದಲ್ಲೇ ಅಡಿಗೆ ಮನೆ ಮಾಡಿದರೆ ಹೇಗೆ ಇರುತ್ತದೆ ಎಂಬ ಮುಖ್ಯವಾದ ವಿಷಯ ಹೇಳುತ್ತೇನೆ.